ಸಾಮಾನ್ಯವಾಗಿ ಬೆಳಗಿನ ತಿಂಡಿಗೆ ಎಷ್ಟು ರೆಸಿಪಿಗಳಿದ್ರೂ ಕೂಡ ಸಾಕಾಗೋದಿಲ್ಲ. ದಿವಸ ಇವತ್ತಿಗೆ ಏನ್ ಮಾಡೋದು, ನಾಳೆಗೆ ಏನ್ ಮಾಡೋದು ಅದೇ ಚಿಂತೆ ಆಗುತ್ತೆ. ಒಂದೇ ರೀತಿಯ ತಿಂಡಿ ಮಾಡಿದ್ರು ಮನೆಯವರಿಗೂ ಬೋರ್ ಅನ್ಸ್ತದೆ. ದಿನಾ ಇದೇ ತಿಂಡಿನ ಅಂತ ಕೇಳ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ವಾರಕ್ಕೆ ಆಗುವಷ್ಟು ಬೆಳಗಿನ ತಿಂಡಿಯ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿನ ರೆಸಿಪಿಗೆ ನಾನಿಲ್ಲಿ ಅರ್ಧ ಮಂಗಳೂರು ಸೌತೆಕಾಯಿಯನ್ನ ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನ ತೆಕ್ಕೊಂಡು ಕಟ್ ಮಾಡಿ ಅದರ ಬೀಜ ಹಾಗೂ ತಿರುಳನ್ನ ತೆಗೆದುಕೊಳ್ಬೇಕಾಗ್ತದೆ. ಈ ಸಿಪ್ಪೆಯನ್ನ ಬಳಸಿ ನಾವು ಚಟ್ನಿಯನ್ನ ಮಾಡ್ಕೊಳ್ಬೋದು. ಹಾಗೆ ಮಂಗಳೂರು ಸೌತೆಕಾಯಿಯಿಂದನೂ ಕೂಡ ಚಟ್ನಿಯನ್ನ ಮಾಡ್ಬೋದು. ಯಾವ ರೀತಿಯಾಗಿ ಚಟ್ನಿ ಮಾಡೋದಂತ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ನೀವಿನ್ನೂ ಆ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಹಾಗೆ ಇದರ ತಿರುಳು ಹಾಗೂ ಬೀಜದಿಂದನೂ ಕೂಡ ನಾವು ರೆಸಿಪಿಗಳನ್ನ ಮಾಡ್ಕೊಳ್ಬೋದು. ಮುಂದೊಂದು ವಿಡಿಯೋದಲ್ಲಿ ನಾನು ಆ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬೀಜದಿಂದ ಸಾರನ್ನ ಮಾಡ್ಬೋದು. ತುಂಬಾನೇ ರುಚಿಯಾಗಿರ್ತದೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತಿರುಳು ಹಾಗೂ ಬೀಜನೆಲ್ಲ ತೆಗೆದು ಹಾಕಿ ಆಗಿದೆ. ಈಗ ಸೌತೆಕಾಯಿಯನ್ನ ತುರ್ಕೊಳ್ತಾ ಇದ್ದೇನೆ. ನಿಮಗೆ ತುರ್ಲಿಕ್ಕೆ ಕಷ್ಟ ಅಂತಿದ್ರೆ ಇದನ್ನ ಚಿಕ್ಕದಾಗಿ ಹೋಳುಗಳಾಗಿ ಮಾಡ್ಕೊಂಡ್ರು ಆಗ್ತದೆ. ಎಲ್ಲ ಸೌತೆಕಾಯಿಯನ್ನ ಈ ರೀತಿ ತುರಿದಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಹಾಕಿದ್ದೇನೆ. ನಂತರ ಒಂದು 3 ಒಣಮೆಣಸನ್ನ ಹಾಕಿದ್ದೇನೆ. ನಂತರ ಈ ತುರಿದಿರುವ ನೀರಿನ ಸಹಿತ ಸೌತೆಕಾಯಿಯ ತುರಿಯನ್ನ ಇದಕ್ಕೆ ಹಾಕೊಳ್ತೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಸೇರಿಸ್ಕೊಳ್ಬಹುದು. ಬೆಳಗಿನ ತಿಂಡಿಗೆ ಸ್ವಲ್ಪ ಲೈಟ್ ಆಗಿ ಖಾರ ಇದ್ರೆ ಒಳ್ಳೇದು. ನಿಮಗೆ ಜಾಸ್ತಿ ಖಾರ ಬೇಕು ಅಂತಿದ್ರೆ ಸೇರಿಸ್ಕೊಳ್ಬಹುದು. ಮತ್ತೆ ನೀರನ್ನ ಹಾಕೋದಿಲ್ಲ, ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ಹಾಗಾಗಿ ಹೇಳಿದ್ದು ನಾನು ತುರ್ಕೊಂಡ್ರು ಆಗ್ತದೆ ಅಥವಾ ಚಿಕ್ಕದಾಗಿ ಹಚ್ಕೊಂಡ್ರು ಆಗ್ತದೆ. ರುಬ್ಬಿರೋದನ್ನ ಈಗ ನಾನು ಒಂದು ಬೌಲಲ್ಲಿ ಹಾಕೊಂಡಿದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ನಂತರ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕೊಂಡು ಕಲಸಿ ನೋಡ್ಕೊಳ್ತೇನೆ. ಬೇಕು ಅಂತ ಅನ್ಸಿದ್ರೆ ಮತ್ತೆ ಇದಕ್ಕೆ ಸೇರಿಸ್ಕೊಳ್ಬಹುದು. ಬೇರೆ ನೀರನ್ನ ನಾವು ಇದಕ್ಕೆ ಆಡ್ ಮಾಡೋದಿಲ್ಲ. ಇದೇ ನೀರಿನಲ್ಲಿ ನಾವು ಹಿಟ್ಟನ್ನ ಹಾಕಿ ಕಲಸ್ಕೊಳ್ಳೋದು. ನೀರಾಯ್ತು ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಆಯ್ತು. ಇದೀಗ ಸ್ವಲ್ಪ ಮೆತ್ತಗೆ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಹಾಕಿದಾಗ ಹಿಟ್ಟು ಮತ್ತು ಕೂಡ ಸ್ವಲ್ಪ ಮೆತ್ತಗೆ ಆಗ್ತದೆ. ಹಾಗಾಗಿ ಎಷ್ಟು ಹಿಟ್ಟು ಬೇಕು ಅಂತ ನೋಡಿಕೊಂಡು ಈರುಳ್ಳಿಯನ್ನು ಹಾಕಿದ ಮೇಲೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಆಯ್ತು. ನಾನು ಮೊದಲು 1 ಲೋಟಕ್ಕೆ ಆಗುವಷ್ಟು ಮಾತ್ರ ಉಪ್ಪನ್ನ ಹಾಕಿದ್ದೆ. ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ರೊಟ್ಟಿ ತಟ್ಟಲಿಕ್ಕೆ ಬರುವ ರೀತಿಯಲ್ಲಿ ನಾನು ಇದನ್ನ ತಟ್ಕೊಳ್ತಾ ಇದ್ದೇನೆ. ಈ ರೆಸಿಪಿಗೆ ವಡಪೆ ಅಂತ ಹೇಳ್ತಾರೆ. ತುಂಬಾ ಟ್ರೆಡಿಷನಲ್ ಆದ ಒಂದು ತಿಂಡಿ ಇದು. ತುಂಬಾ ಜನರಿಗೆ ಮರೆತೇ ಹೋಗಿರ್ಬೋದು ಈ ಒಂದು ತಿಂಡಿಯನ್ನ ಮಾಡೋ ವಿಧಾನ. ಖಂಡಿತ ಮಂಗಳೂರು ಸೌತೆಕಾಯಿ ಇದ್ದಾಗ ಈ ರೆಸಿಪಿಯನ್ನ ಬೆಳಗಿನ ತಿಂಡಿಗೂ ಸಂಜೆಯ ಸ್ನ್ಯಾಕ್ಸಿಗೂ ಮಾಡ್ಕೊಂಡು ತಿನ್ನೋದನ್ನ ಮರಿಬೇಡಿ. ಹಿಟ್ಟನ್ನೆಲ್ಲ ಕಲಸಿ ಆಗಿದೆ. ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ರೊಟ್ಟಿಗೆ ತಟ್ಲಿಕ್ಕೆ ಬೇಕಾದಷ್ಟು ಉಂಡೆಯನ್ನ ತಗೊಂಡಿದ್ದೇನೆ. ನಂತರ ಒಂದು ಬಾಳೆ ಎಲೆಯನ್ನ ಬಿಸಿ ಮಾಡಿಕೊಂಡು ನಂತರ ಎಣ್ಣೆಯನ್ನ ಹಚ್ಕೊಂಡು ಈ ರೀತಿ ಬಾಳೆ ಎಲೆ ಮೇಲೆ ನಾನು ಉಂಡೆಯನ್ನ ತೆಳ್ಳಗೆ ತಟ್ಕೊಳ್ತೇನೆ. ಕೈಗೆ ಸ್ವಲ್ಪ ನೀರನ್ನ ಸವರ್ಕೊಳ್ತಾ ತಟ್ಕೊಂಡ್ರೆ ತೆಳ್ಳಗಿನ ರೊಟ್ಟಿಯ ರೀತಿಯಲ್ಲಿ ತಟ್ಕೊಂಡ್ರೆ ಆಯ್ತು. ಇದನ್ನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಲಿಕ್ಕೆ ಬರ್ತದೆ. ನಂತರ ನಾನು ಈ ರೀತಿ 3 ಹೋಲನ್ನ ಮಾಡ್ಕೊಂಡಿದ್ದೇನೆ. ಈಗಾಗಲೇ ದೋಸೆ ಕಲ್ಲನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಕಲ್ಲು ಚೆನ್ನಾಗಿ ಕಾದ ನಂತರ ಮಾಡಿರುವ ವಡಪೆಯನ್ನ ಇದರಲ್ಲಿ ಹಾಕೊಳ್ತಾ ಇದ್ದೇನೆ. ಬಾಳೆಲೆಗೆ ಸ್ವಲ್ಪ ಅಂಟಿದ್ರೆ ಸ್ವಲ್ಪ ಹೊತ್ತು ಹಾಗೆ ಬಿಸಿಗೆ ಬಿಟ್ರೆ ಅದು ಬಿಟ್ಟು ಬರ್ತದೆ. ನಂತರ ಮೇಲಿಂದ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆಯ ಮಿಶ್ರಣವನ್ನ ಹಾಕಿ ಒಂದು ಮುಚ್ಚಳವನ್ನ ಮುಚ್ಚಿ ಇದನ್ನ ಬೇಯಿಸ್ಕೊಳ್ತೇನೆ. ತುಂಬಾ ಬೇಗನೆ ಬೇಯ್ತದೆ. ರೊಟ್ಟಿಯೆಲ್ಲ ಬೆಂದ ಹಾಗೇನೆ ಬೇಗನೆ ಬೇಯ್ತದೆ. ಇನ್ನೊಂದು ಕಡೆ ತಿರುವಿ ಹಾಕಿಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾದ ಸೌತೆಕಾಯಿಯ ವಡಪೆ ರೆಡಿ ಆಗ್ತದೆ. ತುಂಬಾನೇ ರುಚಿಯಾಗಿರ್ತದೆ ತಿನ್ಲಿಕ್ಕೆ. ಇದಕ್ಕೆ ಮಸಾಲೆಯನ್ನೆಲ್ಲ ನಾವು ಹಾಕಿರೋದ್ರಿಂದ ಬೇರೆ ಏನು ಚಟ್ನಿ ಎಲ್ಲ ಬೇಕು ಅಂತ ಇಲ್ಲ. ಬೇಕಾದ್ರೆ ಬೆಲ್ಲದ ಜೊತೆ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬಹುದು. 2 ಕಡೆಗೆ ಹೊಂಬಣ ಬರುವವರೆಗೆ ಬೇಯಿಸಿ ತೆಗಿತಾ ಇದ್ದೇನೆ. ರುಚಿಯಾದ ವಡಪೆ ರೆಡಿಯಾಗಿದೆ. ಖಂಡಿತ ಮಂಗಳೂರು ಸೌತೆಕಾಯಿ ತಂದಾಗ ಈ ರೆಸಿಪಿಯನ್ನ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾಗಿ ನಾನು ಎಲ್ಲ ವಡಪೆಗಳನ್ನ ಬೇಯಿಸ್ಕೊಳ್ತೇನೆ. ನೀವು ಈಗಾಗಲೇ ಈ ರೆಸಿಪಿಯನ್ನ ಮಾಡಿದ್ರ ತಿಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ರುಚಿಯಾದ ವಡಪೆಯ ಜೊತೆ ಬೆಣ್ಣೆ ಹಾಕಿ ತಿನ್ಲಿಕ್ಕೂ ಕೂಡ ಚೆನ್ನಾಗಿರ್ತದೆ. ಖಂಡಿತ ಮಾಡಿದಾಗ ಬೆಣ್ಣೆಯ ಜೊತೆ ಸರ್ವ್ ಮಾಡೋದನ್ನ ಮರಿಬೇಡಿ. ಈಗ ಮುಂದಿನ ರೆಸಿಪಿ ಗರಿಯಾದ ರವಾ ದೋಸೆಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇನ್ಸ್ಟೆಂಟ್ ಆಗಿ ಮಾಡುವ ಈ ದೋಸೆ
ತುಂಬ ಜನರಿಗೆ ಇಷ್ಟ ಆಗ್ತದೆ. ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. 1 ಕಪ್ ಆಗುವಷ್ಟು ಉಪ್ಪಿಟ್ಟಿಗೆ ಬಳಸುವ ಬಾಂಬೆ ರವವನ್ನ ಬಳಸಿದ್ದೇನೆ. ನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ. ನಿಮಗೆ ತುಂಬಾ ಗರಿಯಾಗಿ ಬರಬೇಕು ಅಂದ್ರೆ 1.5 ಕಪ್ ತನಕ ಕೂಡ ಅಕ್ಕಿ ಹಿಟ್ಟನ್ನ ಬಳಸಬಹುದು. ನಂತರ 1-2 ಟೇಬಲ್ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೇನೆ. ಮೈದಾ ಹಿಟ್ಟು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಚೆನ್ನಾಗಿ ಬರ್ತದೆ, ಏಳ್ಸ್ಲಿಕ್ಕೆ ಚೆನ್ನಾಗಾಗ್ತದೆ. ಬೇಡ ಅಂತಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಕಲರ್ ಚೆನ್ನಾಗಿ ಬರ್ಲಿಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ. ಇದಕ್ಕೆ ನೀರನ್ನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಇನ್ಸ್ಟೆಂಟ್ ಆಗಿ ಮಾಡೋದಾದ್ರೂ ಕೂಡ ಒಂದು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡಬೇಕು, ಆಗ ಮಾತ್ರ ಚೆನ್ನಾಗಿ ಬರ್ತದೆ. ರವೆ ಸ್ವಲ್ಪ ನೆನೆಬೇಕು, ಆಗ ಮಾತ್ರ ಚೆನ್ನಾಗಾಗ್ತದೆ. ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳೋದು ಒಳ್ಳೇದು. ನೀರು ದೋಸೆ ಹಿಟ್ಟಿನ ಹದದಲ್ಲಿ ನೀರಾಗಿ ಮಾಡ್ಕೊಳ್ಬೇಕು. ರವೆ ನೆನೆದ ನಂತರ ಮತ್ತೆ ಸ್ವಲ್ಪ ನೀರನ್ನ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ನಾನಿಲ್ಲಿ 3-4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪನೂ ಗಂಟುಗಳು ಉಳಿಬಾರ್ದು ಇದರಲ್ಲಿ. ನೀರಾಗಿಯೇ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. 10 ನಿಮಿಷದ ನಂತರ ನೋಡ್ಬೋದು, ಈ ರೀತಿ ಸ್ವಲ್ಪ ದಪ್ಪ ಆಗಿದೆ ರವೆ ನೆಂದು. ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೇನೆ. ಹಾಗೆ ಚೆನ್ನಾಗಿ ತುರಿದಿಟ್ಟಿರುವ ಶುಂಠಿಯನ್ನ ಹಾಕಿದ್ದೇನೆ, ಸ್ವಲ್ಪ ಹಸಿಮೆಣಸು, ಕರಿಬೇವಿನ ಸೊಪ್ಪು, ಹಾಗೆ ಜೀರಿಗೆ ಬಿದ್ದಾಗ ರವೆ ದೋಸೆ ತುಂಬಾನೇ ರುಚಿ ಆಗ್ತದೆ. ಖಂಡಿತ ಮರಿದೆ ಹಾಕಿ ಜೀರಿಗೆಯನ್ನ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಸರಿಯಾಗಿ ನೀರಾಗಿಯೇ ಮಾಡ್ಕೊಳ್ಬೇಕು. ಹಿಟ್ಟು ದಪ್ಪವಾಗಿದ್ದಾಗ ದೋಸೆಯು ಕೂಡ ದಪ್ಪ ದಪ್ಪ ಆಗ್ತದೆ. ಹಾಗಾಗಿ ಹಿಟ್ಟನ್ನ ಸರಿಯಾಗಿ ನೀರನ್ನ ಹಾಕಿ ಹದವಾಗಿ ಮಾಡ್ಕೊಳ್ಬೇಕು. ತುಂಬಾ ನೀರಾದ್ರೂ ಕೂಡ ಮತ್ತೆ ಏಳಿಸ್ಲಿಕ್ಕೆ ಕಷ್ಟ ಆಗ್ಬಹುದು. 1-2 ದೋಸೆಯನ್ನ ಹುಯ್ದು ನೋಡ್ಕೊಂಡು ನೀರನ್ನ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ತೊಂದರೆ ಏನಿಲ್ಲ. ನಂತರ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವ ಈರುಳ್ಳಿಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ನಾವು ಡೈರೆಕ್ಟ್ ಆಗಿ ಹಿಟ್ಟಿಗೆ ಹಾಕೋದಕ್ಕಿಂತ ಕಲ್ಲು ಕಾದ ನಂತರ ಕಲ್ಲಿನ ಮೇಲೆ ಹಾಕಿ ಅದಕ್ಕೆ ಹಿಟ್ಟನ್ನ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಏಳ್ತದೆ ಕೂಡ, ಹಾಗೆ ತೆಳ್ಳಗೆ ಹಾಕ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಈ ರೀತಿ ದೋಸೆ ಕಲ್ಲಿಗೆ ಚೆನ್ನಾಗಿ ಎಣ್ಣೆಯನ್ನ ಸವರ್ಕೊಂಡಿದ್ದೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿಯನ್ನ ಸೇರಿಸ್ಕೊಂಡು ಈಗ ಇದಕ್ಕೆ ಹಿಟ್ಟನ್ನ ಹಾಕಬೇಕು. ಈ ರೀತಿ ನಾವು ನೀರು ದೋಸೆ ಎಲ್ಲ ಹಾಕುವ ಹಾಗೆ ಪಟ್ಟನೆ ಹಾಕಬೇಕು. ಅದನ್ನ ನಿಧಾನಕ್ಕೆ ಹಾಕ್ಲಿಕ್ಕೆ ಹೋದ್ರೆ ರವೆ ಬುಡದಲ್ಲಿ ಹೋಗಿ ಕೂರ್ತದೆ. ಹಾಗಾಗಿ ಒಮ್ಮೆಲೆ ಇದನ್ನ ಹಾಕಿ ಒಂದು ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಬೇಕು. ಅದು ಸ್ವಲ್ಪ ಬೆಂದಾದ ನಂತರ ಮುಚ್ಚಳವನ್ನ ಓಪನ್ ಮಾಡಿ ಇಟ್ಟು ಅದಕ್ಕೆ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಬೇಯಿಸ್ಕೊಳ್ಬೇಕು. ಬೆಂಕಿ ದೊಡ್ಡದಾಗಿಯೇ ಇರಬೇಕು. ಚಿಕ್ಕ ಉರಿಯಲ್ಲಿ ಮಾಡಿದ್ರೆ ಈ ದೋಸೆ ಚೆನ್ನಾಗಾಗೋದಿಲ್ಲ. ಎಲ್ಲ ಕಡೆ ಬೆಂಕಿ ಸರಿಯಾಗಿ ತಾಕ್ತಾ ಇರಬೇಕು. ಒಂದ್ ವೇಳೆ ನಿಮ್ಗೆ ಯಾವ್ದಾದ್ರು ಒಂದು ಭಾಗದಲ್ಲಿ ಬೆಂಕಿ ತಾಕ್ತಾ ಇಲ್ಲ ಅಂದ್ರೆ ಸ್ವಲ್ಪ ದೋಸೆ ಕಲ್ಲನ್ನ ಆ ಕಡೆ ಈ ಕಡೆ ಮೂವ್ ಮಾಡಿ ಕೂಡ ಬೇಯಿಸ್ಕೊಳ್ಬಹುದು. ಗರಿ ಗರಿಯಾಗಿರುವ ರವಾ ದೋಸೆ ಚೆನ್ನಾಗಿ ಎದ್ದು ಬರ್ತಾ ಇದೆ, ನೋಡ್ಬೋದು. ಅರ್ಧ ಗಂಟೆಯಲ್ಲೆಲ್ಲ ಈ ದೋಸೆಯನ್ನ ಮಾಡಿ ಚಟ್ನಿಯನ್ನು ಕೂಡ ಮಾಡಿ ಮುಗಿಸ್ಬೋದು. ದೋಸೆ ಬೇಯಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗ್ತದೆ. ನೋಡಿದ್ರೆ ಗೊತ್ತಾಗಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಿನ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಈ ದೋಸೆಯನ್ನ ಮಾಡಿ ಇಡ್ಲಿಕ್ಕೆ ಬರುದಿಲ್ಲ, ಇನ್ಸ್ಟೆಂಟ್ ಆಗಿ ಮಾಡಿ ತಕ್ಷಣ ಬಿಸಿ ಬಿಸಿಯಾಗಿರುವಾಗಲೇ ತಿನ್ಬೇಕು. ಒಂದ್ ಸ್ವಲ್ಪ ಹೊತ್ತು ಬಿಟ್ರು ಕೂಡ ಅದು ರುಚಿ ಆಗುದಿಲ್ಲ ತಿನ್ಲಿಕ್ಕೆ. ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡ್ಬೇಕು. ಪ್ರತಿ ದೋಸೆ ಹುಯ್ದಾದ ನಂತರ ಕಲ್ಲನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಎಣ್ಣೆಯನ್ನ ಸವರ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ದೋಸೆಯನ್ನ ಹಾಕ್ಬೇಕು. ರವಾ ತಳಲದೆ ಹೋಗಿ ಕೂತಿರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ದೋಸೆಯನ್ನ ಹಾಕ್ಬೇಕು. ಕೆಲವೊಮ್ಮೆ ಸ್ವಲ್ಪ ಹೊತ್ತಿನ ನಂತರ ರವೆ ದಪ್ಪ ಆಗ್ತಾ ಬರ್ತದೆ. ಆಗ ಬೇಕಾದ್ರೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ದೋಸೆಯನ್ನ ಹಾಕ್ಬೇಕಾಗ್ತದೆ. ಬಿಸಿ ಬಿಸಿಯಾದ ಗರಿ ಗರಿಯಾದ ರವಾ ದೋಸೆಯನ್ನ ಸರ್ವ್ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ಟೊಮೆಟೊ ಗೊಜ್ಜನ್ನ ಮಾಡಿದ್ದೇನೆ. ಯಾವ ರೀತಿಯಾಗಿ ಮಾಡೋದಂತ ಈಗಾಗಲೇ ರವಾ ದೋಸೆಯ ರೆಸಿಪಿಯನ್ನು ಶೇರ್ ಮಾಡಿದ್ದೆ. ಅದರ ಜೊತೆಗೆ ನಾನು ಆ ಟೊಮೆಟೊ ಗೊಜ್ಜು ರೆಸಿಪಿಯನ್ನು ಕೂಡ ಮಾಡಿದ್ದೇನೆ. ಖಂಡಿತ ಟ್ರೈ ಮಾಡೋದನ್ನ ಮರಿಬೇಡಿ. ಹಾಗೆ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ, ತುಪ್ಪವನ್ನ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಾಗ್ತದೆ. ಖಂಡಿತ ಒಂದು ದಿವಸದ ಬೆಳಗಿನ ತಿಂಡಿಗೆ ನೀವು ಈ ರೀತಿಯಾಗಿ ಗರಿ ಗರಿಯಾದ ರವಾ ದೋಸೆಯನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ತುಂಬಾನೇ ಚೆನ್ನಾಗಿ ಬರ್ತದೆ. ಬೆಂಕಿ ಹದವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಅಷ್ಟೇ.
ಅದು ಕರೆಕ್ಟಾಗಿ ನಿಮಗೆ ಹದ ಸಿಕ್ಕಿದ್ರೆ ರವಾ ದೋಸೆ ಮಾಡೋದು ಕಷ್ಟವೇ ಅಲ್ಲ. ಖಂಡಿತ ಮಾಡಿ ನೋಡಿ. ಈಗ ಮುಂದಿನ ರೆಸಿಪಿ ಇಡೀ ಗೋಧಿಯನ್ನು ಬಳಸಿ ಮಾಡುವಂತಹ ಒಂದು ದೋಸೆಯ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಾಫ್ಟ್ ಆದ ದೋಸೆ ಬೇಕಾದರೂ ಮಾಡ್ಕೊಳ್ಬಹುದು ಅಥವಾ ಗರಿ ಗರಿಯಾದ ದೋಸೆಯನ್ನು ಬೇಕಾದರೂ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಇದೊಂದು ಇನ್ಸ್ಟೆಂಟ್ ಆಗಿ ಮಾಡುವಂತಹ ರೆಸಿಪಿ. ನಾನಿಲ್ಲಿ 1 ಲೋಟ ಆಗುವಷ್ಟು ಗೋಧಿಯನ್ನು ತಗೊಂಡಿದ್ದೇನೆ. ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. 1 ದೊಡ್ಡ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಇಡೀ ಗೋಧಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಇದನ್ನು ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ನಾವು ಈ ದೋಸೆಯನ್ನು ಮಾಡ್ಕೊಳ್ಬಹುದು. 3 ಬಾರಿ ಚೆನ್ನಾಗಿ ತೊಳೆದಿದ್ದೇನೆ. ಒಂದು ಮುಚ್ಚಳವನ್ನು ಮುಚ್ಚಿ ನೆನೆಯಲಿಕ್ಕೆ ಬಿಡ್ತೇನೆ. ತುಂಬಾ ರುಚಿಯಾಗಿರ್ತದೆ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅಕ್ಕಿ ಏನಾದರೂ ನೆನೆ ಹಾಕಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ಅಂತಿದ್ರೆ ಈ ರೀತಿ ರಾತ್ರಿ ನೆನೆ ಹಾಕಿದರೂ ಕೂಡ ಬೆಳಿಗ್ಗೆ ನಾವು ದೋಸೆಯನ್ನು ಮಾಡ್ಬೋದು. ಚೆನ್ನಾಗಿ ನೆನೆದಿದೆ. ಮರುದಿವಸ ಬೆಳಿಗ್ಗೆ ನಾನು ಗ್ರೈಂಡ್ರಲ್ಲಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಗಟ್ಟಿಯಾಗಿರುವ ಗೋಧಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗ್ತದೆ. ನುಣ್ಣಗೆ ರುಬ್ಬೋದು ಸ್ವಲ್ಪ ಕಷ್ಟ ಆಗ್ಬೋದು. ಗ್ರೈಂಡ್ರಲ್ಲಾದರೆ ತುಂಬ ಚೆನ್ನಾಗಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಆಗಿದೆ ಅಂತ. ಇದನ್ನು ಒಂದು ಪಾತ್ರೆಗೆ ತಗೊಳ್ತೇನೆ. ನಂತರ ನಾನಿಲ್ಲಿ ಉಪ್ಪನ್ನು ಹಾಕಿದ್ದೆ, ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆಗೆ ಬೇಕಾದ ನಮ್ಮ ಹಿಟ್ಟು ರೆಡಿ ಆಗ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಇದಕ್ಕೆ ಈನೋ ಆಗಲಿ ಸೋಡಾ ಆಗಲಿ ಏನು ಹಾಕುವ ಅವಶ್ಯಕತೆ ಇಲ್ಲ. ರುಬ್ಬಿದ ತಕ್ಷಣ ಮಾಡಿಕೊಳ್ಳುವ ದೋಸೆ ಇದು. ಈಗ ದೋಸೆಯನ್ನು ಹಾಕುವ. ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೆ. ನಂತರ ಈ ರೀತಿ ತೆಳ್ಳಗೆ ದೋಸೆಯನ್ನು ಹಾಕಿದರೆ ಗರಿ ಗರಿಯಾದ ದೋಸೆ ರೆಡಿ ಆಗ್ತದೆ. ಎಷ್ಟು ತೆಳ್ಳಗೆ ಬೇಕಾದರೂ ಈ ದೋಸೆಯನ್ನು ನಾವು ಹಾಕ್ಬೋದು. ಮೇಲ್ಗಡೆಯಿಂದ ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೇನೆ. ನೀವು ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಇದನ್ನು. ಇವತ್ತಿನ ಗೋಧಿ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಗರಿ ಗರಿಯಾದ ದೋಸೆ ರೆಡಿಯಾಗಿದೆ. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಕಾಯಿ ಚಟ್ನಿಯ ಜೊತೆ ಅಥವಾ ನಾನು ಮಾಡಿದ ರೀತಿ ಈರುಳ್ಳಿ ಚಟ್ನಿ ಕೂಡ ಇದಕ್ಕೆ ತುಂಬಾ ಹೊಂದಿಕೆ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಗರಿ ಗರಿಯಾದ ದೋಸೆ ಬೇಡ ಅಂತಿದ್ರೆ, ಸಾಫ್ಟಾಗಿ ದೋಸೆ ಬೇಕು ಅಂತಿದ್ರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ನಾನೀಗಾಗಲೇ ಹೇಳಿದ ಹಾಗೆ ಗೋಧಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಪ್ಯಾಕೆಟಲ್ಲಿ ತಂದಿರುವ ಹಿಟ್ಟಲ್ಲಿ ಕೆಮಿಕಲ್ ಇರ್ತದೆ ಅಂತ ಇದ್ದರೆ ಈ ರೀತಿ ಇಡೀ ಗೋಧಿಯನ್ನು ತಂದು ನಾವು ದೋಸೆಯನ್ನು ಮಾಡಿ ಬಳಸ್ಬೋದು. ಕಲ್ಲಿಗೆ ಚೆನ್ನಾಗಿ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ದಪ್ಪವಾಗಿ ನಾವು ಹರಡಿದಾಗ ಸೆಟ್ ದೋಸೆ ರೀತಿಯ ಸಾಫ್ಟ್ ಆದ ಗೋಧಿ ದೋಸೆ ರೆಡಿ ಆಗ್ತದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ಗೋಧಿ ದೋಸೆಯನ್ನು ಒಂದು ದಿವಸ ಬೆಳಗಿನ ತಿಂಡಿಗೆ ಟ್ರೈ ಮಾಡೋದನ್ನು ಮರಿಬೇಡಿ. ಈಗ ಮುಂದಿನ ರೆಸಿಪಿ ರುಚಿ ರುಚಿಯಾದ ಅಕ್ಕಿ ತರಿಯನ್ನು ಬಳಸಿ ಮಾಡುವಂತಹ ಉಪ್ಪಿಟ್ಟಿನ ರೆಸಿಪಿ. ತುಂಬಾ ಚೆನ್ನಾಗಿರ್ತದೆ. ಇದು ಕೂಡ ಒಂದು ಡಿಫ್ರೆಂಟ್ ಆದ ರೆಸಿಪಿ. ಇದು ಸಾಮಾನ್ಯವಾಗಿ ಉಡುಪಿ, ಮಂಗಳೂರು, ಕುಂದಾಪುರದ ಕಡೆ ಎಲ್ಲ ಬೆಳಗಿನ ತಿಂಡಿಗೆ ಹೆಚ್ಚಾಗಿ ಮಾಡ್ತೇವೆ ನಾವು ಈ ರೆಸಿಪಿಯನ್ನು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಕ್ಕಿ ರವೆಯನ್ನು ಹಾಕಿದ್ದೇನೆ. ಅಕ್ಕಿ ರವೆ ಅಂದರೆ ನಾವು ಸಾಮಾನ್ಯವಾಗಿ ಇಡ್ಲಿಯನ್ನು ಮಾಡಲಿಕ್ಕೆ ಬಳಸ್ತೇವಲ್ಲ, ಅದೇ ರವೆಯಲ್ಲಿ ನಾವು ಉಪ್ಪಿಟ್ಟನ್ನು ಮಾಡೋದು. ಹಿಂದಿನ ಕಾಲದಲ್ಲಿ ಅಕ್ಕಿಯನ್ನು ತೊಳೆದು ಹಾಕಿ ಅದನ್ನು ಬೀಸ್ಕೊಂಡು ಚಿಕ್ಕ ತರಿಯಾಗಿ ಮಾಡ್ಕೊಂಡು ಮಾಡ್ತಾಯಿದ್ರು. ಅಥವಾ ಅಕ್ಕಿಯಲ್ಲಿ ನುಚ್ಚು ಬರ್ತದಲ್ಲ, ಆ ನುಚ್ಚನ್ನು ಬಳಸ್ಕೊಂಡು ಕೂಡ ಈ ಉಪ್ಪಿಟ್ಟನ್ನು ಮಾಡ್ತಾಯಿದ್ರು. ಇದನ್ನು ಚೆನ್ನಾಗಿ ಪರಿಮಳ ಬರುವ ತನಕ, ಬಣ್ಣ ಬದಲಾಗುವ ತನಕ ನಾವು ಉಪ್ಪಿಟ್ಟಿನ ರವೆಯನ್ನೆಲ್ಲ ಹುರಿತೇವಲ್ಲ, ಅದೇ ರೀತಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಹುರಿದಾಗಿದೆ, ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇದನ್ನು. ಈಗ ಅದೇ ಬಾಣಲೆಯಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಕೂಡ ಬಳಸ್ತೇನೆ. ತುಪ್ಪ ಹಾಗೂ ಎಣ್ಣೆ ಎರಡನ್ನು ಹಾಕಿ ನಾನು ಉಪ್ಪಿಟ್ಟನ್ನು ಮಾಡ್ಕೊಳ್ತೇನೆ. ತುಂಬಾ ಪರಿಮಳವಾಗಿ ಚೆನ್ನಾಗಿ ಬರ್ತದೆ. ನಿಮಗೆ ಬರೀ ತುಪ್ಪದಲ್ಲಿ ಬೇಕು ಅಂತಿದ್ರೆ ತುಪ್ಪದಲ್ಲಿ ಕೂಡ ಉಪ್ಪಿಟ್ಟನ್ನು ಮಾಡ್ಕೊಳ್ಬೋದು. ಬಿಸಿಯಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕಿದ್ದೇನೆ. ನಂತರ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1-2 ಒಣಮೆಣಸಿನ ಪೀಸು. ಹಾಗೆ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸು, ಈರುಳ್ಳಿ, ಶುಂಠಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೇನೆ. ಹುರಿಯುವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ಇದರಿಂದ ರುಚಿ ಕೂಡ ಜಾಸ್ತಿ ಆಗ್ತದೆ. ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರಿದ್ಕೊಂಡು ಕೊನೆಯಲ್ಲಿ
ಕಟ್ ಮಾಡಿರುವ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೇನೆ. ತುಂಬಾ ರುಚಿಕರವಾಗಿರ್ತದೆ. ಗೋಧಿ ರವೆ ಉಪ್ಪಿಟ್ಟು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಆದರೆ ಈ ರೀತಿಯಾಗಿ ಅಕ್ಕಿ ರವೆಯಿಂದ ಉಪ್ಪಿಟ್ಟನ್ನು ಮಾಡಿದಾಗ ತಿನ್ನಲಿಕ್ಕೂ ಕೂಡ ಇಷ್ಟ ಆಗ್ತದೆ. ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ಹುರಿದಿದ್ದೇನೆ. ನಂತರ 1 ಲೋಟಕ್ಕೆ 3 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಧಿ ರವೆಗಾದರೆ ಇನ್ನು ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ. ಅಕ್ಕಿ ರವೆಗಾದರೆ 3 ಕಪ್ ಹಾಕಿದರೆ ಸರಿಯಾಗಿ ಮೆತ್ತಗಾಗಿ ಉಪ್ಪಿಟ್ಟು ರೆಡಿ ಆಗ್ತದೆ. ನೀರು ಚೆನ್ನಾಗಿ ಕುದೀತಾ ಇರಬೇಕು, ಆ ನೀರನ್ನು ಉಪಯೋಗಿಸ್ಬೇಕು. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೇನೆ. ನಂತರ ಇದರ ರುಚಿಯನ್ನು ಹೆಚ್ಚಿಸಲಿಕ್ಕೆ 1/4 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕು. ಆಗ ಮಾತ್ರ ಅಕ್ಕಿ ರವೆಯ ಉಪ್ಪಿಟ್ಟು ತುಂಬಾ ಪರಿಮಳವಾಗಿ ರುಚಿಯಾಗಿ ಇರ್ತದೆ. ನಂತರ ಸ್ವಲ್ಪ 1-2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಅಕ್ಕಿ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹಾಕ್ಕೊಳ್ಬೇಕು. ಒಂದು ಕೈಯಲ್ಲಿ ರವೆಯನ್ನು ಹಾಕ್ಕೊಳ್ತಾ ಇದ್ದರೆ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುವ ಸಾಧ್ಯತೆ ಇರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿಯನ್ನು ಸಣ್ಣ ಮಾಡಿ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು. ಅಕ್ಕಿ ರವೆ ಆಗಿರೋದ್ರಿಂದ ಗೋಧಿ ರವೆ ಬೆಂದಷ್ಟು ಬೇಗ ಬೇಯುವುದಿಲ್ಲ, ಇದು ಸ್ವಲ್ಪ ಟೈಮ್ ಬೇಕಾಗ್ತದೆ. ನಾನು ಚಿಕ್ಕ ರವೆಯನ್ನು ಬಳಸಿರೋದ್ರಿಂದ ಬೇಗ ಬೇಯ್ತದೆ. ಅಕ್ಕಿ ನುಚ್ಚನ್ನೆಲ್ಲ ಬೇಯಿಸಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿ ಈ ರೀತಿ ಒಮ್ಮೆ ಆ ಕಡೆ ಈ ಕಡೆ ಮುಗಿಸ್ಕೊಳ್ತಾ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ಬೆಂದಿದೆ. ಈಗ ಉರಿಯನ್ನು ಆಫ್ ಮಾಡಿ ರುಚಿಯಾದ ಅಕ್ಕಿ ರವೆಯ ಉಪ್ಪಿಟ್ಟನ್ನು ಸರ್ವ್ ಮಾಡ್ತಾ ಇದ್ದೇನೆ. ಖಂಡಿತ ಮನೆಯಲ್ಲಿ ಅಕ್ಕಿ ರವೆ ಇದ್ದರೆ ಈ ರೆಸಿಪಿಯನ್ನು ಕೂಡ ಒಂದು ದಿವಸ ಬೆಳಗಿನ ತಿಂಡಿಗೆ ನೀವು ಟ್ರೈ ಮಾಡ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಆಗ ಉಪ್ಪಿಟ್ಟಿನ ರುಚಿ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಇದರ ಜೊತೆಗೆ ಬೇಕಾದರೆ ಕಾರಸೇವು ಏನು ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ರುಚಿಯಾದ ಅಕ್ಕಿ ರವೆ ಉಪ್ಪಿಟ್ಟನ್ನು ಒಮ್ಮೆ ಮನೆಯಲ್ಲಿ ಮಾಡೋದನ್ನು ಮರಿಬೇಡಿ. ಈಗ ಮುಂದಿನ ರೆಸಿಪಿ ಅಕ್ಕಿಯ ರೊಟ್ಟಿಯನ್ನು ಹೋಲುವ ಒಂದು ಸರ್ವಪಿಂಡಿ ಅಂತ ಆಂಧ್ರದ ಒಂದು ಸ್ಪೆಷಲ್ ಆದ ಒಂದು ತಿಂಡಿ. ಇದು ತುಂಬಾ ಚೆನ್ನಾಗಾಗ್ತದೆ. ಇದನ್ನು ಜಾಸ್ತಿ ಎಣ್ಣೆಯಲ್ಲಿ ಇಟ್ಟು ಕರೆದು ಮಾಡ್ತಾರೆ. ನಾನು ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹೆಲ್ದಿಯಾಗಿ ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡಿದ್ದೇನೆ ಅಂತ ನೋಡೋಣ ಬನ್ನಿ. ಇದು ಮಾಡುವ ವಿಧಾನವೂ ಸ್ವಲ್ಪ ಭಿನ್ನವಾಗಿದೆ, ರುಚಿಯಲ್ಲಿಯೂ ಭಿನ್ನವಾಗಿರ್ತದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿಕೊಂಡು ಮನೆಯಲ್ಲಿ ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ನಾನೊಂದು ಬೌಲಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಸಾಮಾನ್ಯ 3ರಿಂದ 4 ಸರ್ವಪಿಂಡಿಗಳನ್ನು ನಾವು ಮಾಡ್ಕೊಳ್ಬೋದು. ಇದಕ್ಕೆ ಕಟ್ ಮಾಡಿರುವ 1 ಈರುಳ್ಳಿಯನ್ನು ಹಾಕಿದ್ದೇನೆ. ನಂತರ ಕಟ್ ಮಾಡಿರುವ ಹಸಿಮೆಣಸು 2ರಿಂದ 3, ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಜಜ್ಜಿಟ್ಟಿರುವ ಶುಂಠಿ ಮತ್ತು ಬೆಳ್ಳುಳ್ಳಿ 1 ಇಂಚ್ ಹಾಕುವಷ್ಟು ಶುಂಠಿ, 7-8 ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೇನೆ. ಹುರಿದಿರುವ ಸಿಪ್ಪೆ ತೆಗೆದ ನೆಲಗಡಲೆ ಬೀಜ 2ರಿಂದ 3 ಟೇಬಲ್ ಚಮಚ ಆಗುವಷ್ಟು, ನೆನೆಸಿಟ್ಟಿರುವ ಕಡಲೆಬೇಳೆ 1 ಟೇಬಲ್ ಚಮಚ ಆಗುವಷ್ಟು ಎಲ್ಲವನ್ನು ಹಾಕಿ ಒಮ್ಮೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಕೆಲವೊಬ್ಬರು ಈ ರೆಸಿಪಿಯಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಬಳಸ್ತಾರೆ. ಕೆಲವೊಬ್ಬರು ಇದಕ್ಕೆ ಬರೀ ಕರಿಬೇವಿನ ಸೊಪ್ಪನ್ನು ಮಾತ್ರ ಬಳಸ್ತಾರೆ. ನಿಮಗೆ 2 ಬೇಕು ಪರಿಮಳ ಅಂತಿದ್ರೆ ಹಾಕ್ಕೊಳ್ಬೋದು. ನಾನು ಕರಿಬೇವಿನ ಸೊಪ್ಪನ್ನು ಮಾತ್ರ ಉಪಯೋಗಿಸಿ ಈ ತಿಂಡಿಯನ್ನು ಮಾಡ್ತಾಯಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ತಣ್ಣೀರಲ್ಲೇ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾವು ರೊಟ್ಟಿ ಹಿಟ್ಟಿಗೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇವೆ ಅದೇ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ನಾನು ಈ ರೀತಿಯಾಗಿ ಸ್ವಲ್ಪ ಮೆತ್ತಗೆ ತಟ್ಟಲಿಕ್ಕೆ ಬರುವ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. 3ರಿಂದ 4 ಸರ್ವಪಿಂಡಿಗಳನ್ನು ನಾವು ಇದರಿಂದ ಮಾಡ್ಕೊಳ್ಬೋದು. ನಾನೀಗಾಗಲೇ ಹೇಳಿದ ಹಾಗೆ ಇದು ಮಾಡುವ ವಿಧಾನವೂ ಸ್ವಲ್ಪ ಭಿನ್ನ, ರುಚಿಯಲ್ಲಿಯೂ ತುಂಬಾ ಭಿನ್ನವಾಗಿರ್ತದೆ. ಇದನ್ನು ಸಾಮಾನ್ಯವಾಗಿ ಈ ರೀತಿ ಅಗಲವಾಗಿರುವ ಕಬ್ಬಿಣದ ಬಾಣಲೆಯ ರೀತಿಯಲ್ಲಿರುವ ಒಂದು ಪಾತ್ರೆಯಲ್ಲಿ ಈ ತಿಂಡಿಯನ್ನು ಮಾಡ್ತಾರೆ. ನಾನಿಲ್ಲಿ ನಾರ್ಮಲ್ ಮನೆಯಲ್ಲಿರುವ ಕಬ್ಬಿಣದ ಬಾಣಲೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಅದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ನಂತರ ದೊಡ್ಡ ಉಂಡೆಗಳನ್ನು ತಗೊಂಡು ಈ ರೀತಿ ಇದನ್ನು ತಟ್ಕೊಳ್ತಾ ಹೋಗಬೇಕು. ನಾವು ರೊಟ್ಟಿಯನ್ನು ತಟ್ಟಿದ ಹಾಗೆ ಇದನ್ನು ತಟ್ಕೊಳ್ಬೇಕು. ಸಾಮಾನ್ಯವಾಗಿ ರೊಟ್ಟಿಯನ್ನು ನಾವು ಬಾಳೆ ಎಲೆ ಮೇಲೆ ತಟ್ತೇವೆ, ನಂತರ ಅದನ್ನು ಕಾವಲಿಯ ಮೇಲೆ ಹಾಕಿ ಕಾಸ್ತೇವೆ. ಈ ತಿಂಡಿಯಲ್ಲಿ ಡೈರೆಕ್ಟಾಗಿ ಬಾಣಲೆಯಲ್ಲೇ ತಟ್ಟಿ ಮಾಡುವಂಥದ್ದು.
ಸ್ವಲ್ಪ ದಪ್ಪವಾಗಿ ತಟ್ಟಬೇಕು, ತುಂಬ ತೆಳ್ಳಗೆ ತಟ್ಟುವುದಲ್ಲ, ಸ್ವಲ್ಪ ದಪ್ಪವಾಗಿ ತಟ್ಟಿ ನಂತರ ಈ ರೀತಿ ಹೋಲ್ಗಳನ್ನು ಮಾಡಬೇಕು. ಆ ಹೋಲ್ ಒಳಗಡೆ ಎಣ್ಣೆಯನ್ನು ಹಾಕಿ ಬೇಯಿಸಬೇಕು. ಆವಾಗ ಆ ತಿಂಡಿ ರುಚಿ ಅದ್ಭುತವಾಗಿರ್ತದೆ. ನಾನು ಅಡಿಗೆ ಎಣ್ಣೆಯನ್ನು ಹಾಕಿರೋದ್ರಿಂದ ಮತ್ತು ಮೇಲಿಂದ ಎಣ್ಣೆಯನ್ನು ಹಾಕಿಲ್ಲ. ಸ್ವಲ್ಪ ಬಂದ ನಂತರ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಆ ಕ್ಲಿಪ್ ಮಾತ್ರ ಸ್ವಲ್ಪ ಮಿಸ್ ಆಗಿದೆ. ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಸಣ್ಣ ಬೆಂಕಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಎರಡು ಕಡೆ ಬೇಯಿಸ್ಲಿಕ್ಕೆ ಆಗೋದಿಲ್ಲ ಇದನ್ನು. ಇದು ಒಂದು ರೀತಿ ಬಾಣಲೆಯ ಶೇಪನ್ನೇ ಅದು ಪಡೆದುಕೊಳ್ಳೋದ್ರಿಂದ ತಿರುವಿ ಹಾಕಿದ ನಂತರ ಮತ್ತೊಂದು ಕಡೆಗೆ ಅದು ಬೇಯುವುದಿಲ್ಲ. ಆದರೂ ಕೂಡ ಒಮ್ಮೆ ಆ ಹೀಟಿಗೆ ಅದು ಬೇಯಲಿ ಅನ್ನೋ ಕಾರಣದಿಂದ ನಾನು ಈ ರೀತಿ ಸ್ವಲ್ಪ ಹೊತ್ತು ತಿರುವಿ ಹಾಗೆ ಇಟ್ಟಿದ್ದೇನೆ. ಏನಾದರೂ ಸೈಡು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅನಿಸಿದರೆ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸಿ ನೀವು ಅದನ್ನು ಬೇಯಿಸ್ಕೊಳ್ಬೋದು. ಸಣ್ಣ ಬೆಂಕಿಯನ್ನು ಇಟ್ಟಾಗ ಅದು ಮಧ್ಯದಲ್ಲೇ ಬೇಯ್ದುಕೊಳ್ತದೆ, ಸೈಡೆಲ್ಲ ಬೇಯೋದು ಸ್ವಲ್ಪ ನಿಧಾನ ಆಗ್ತದೆ. ಬೇಕಾದರೆ ಈ ರೀತಿ ನಾನೀಗ ತಿರುಗಿಸಿ ಇಡ್ತಾ ಇದ್ದೇನಲ್ಲ, ಈ ರೀತಿಯಾಗಿ ತಿರುಗಿಸಿ ಇಟ್ಟು ಬೇಯಿಸ್ಕೊಳ್ಬೋದು. ಇದು ತುಂಬಾ ರುಚಿಯಾಗಿರ್ತದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ನಾನು ಇದೇ ರೀತಿ ಇನ್ನೊಂದು ಬಾಣಲೆಯಲ್ಲೂ ಸರ್ವಪಿಂಡಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೂ ಕೂಡ ಎಣ್ಣೆಯನ್ನು ಹಾಕಿ ಅದೇ ರೀತಿ ತಟ್ಟಿ ಇಟ್ಕೊಂಡಿದ್ದೆ. ಒಂದು ಬಾಣಲೆದು ಬೇಯಲಿಕ್ಕೆ ಸಾಧಾರಣ 10ರಿಂದ 15 ನಿಮಿಷಗಳ ತನಕ ಬೇಕಾಗ್ತದೆ. ಸಣ್ಣ ಬೆಂಕಿಯಲ್ಲಿ ಬೇಯಿಸೋದ್ರಿಂದ ಅಷ್ಟೊತ್ತು ಬೇಕು. ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಗರಿ ಗರಿಯಾಗಿ ನಮ್ಮ ಸರ್ವಪಿಂಡಿ ರೆಡಿ ಆಗ್ತದೆ. ತುಂಬಾನೇ ಚೆನ್ನಾಗಾಗ್ತದೆ. ಇದ್ರ ಜೊತೆಗೆ ಮತ್ತೆ ಚಟ್ನಿ ಎಲ್ಲ ಬೇಕು ಅಂತಾನೆ ಇಲ್ಲ, ಹಾಗೆ ತಿನ್ಬೋದು. ಖಂಡಿತ ಒಂದು ದಿವಸ ಬೆಳಗಿನ ತಿಂಡಿಗೆ ಈ ರೆಸಿಪಿಯನ್ನು ಕೂಡ ಟ್ರೈ ಮಾಡೋದನ್ನ ಮರಿಬೇಡಿ. ಈಗ ಮುಂದಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ನಮ್ಮೂರಿನ ಸ್ಪೆಷಲ್ ಆದಂತಹ ಕಾಯಿ ದೋಸೆಯ ರೆಸಿಪಿ. ತುಂಬಾನೇ ಸಾಫ್ಟ್ ಆದ ದೋಸೆಯನ್ನು ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಗರಿ ಗರಿ ದೋಸೆ ಬೇಕು ಅನ್ನೋರು ಗರಿ ಗರಿಯಾಗಿ ಕೂಡ ಮಾಡ್ಕೊಳ್ಬೋದು. ಇದರ ಜೊತೆಗೆ ಒಂದು ಈರುಳ್ಳಿ ಸಾಗುವನ್ನು ಕೂಡ ಸರ್ವ್ ಮಾಡ್ತಾ ಇದ್ದೇನೆ. ಆ ರೆಸಿಪಿಯನ್ನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ, ಇನ್ನೊಂದು ವಿಡಿಯೋದಲ್ಲಿ ಇದೆ, ಅದನ್ನು ಕೂಡ ಮಾಡಿ ಟ್ರೈ ಮಾಡೋದನ್ನ ಮರಿಬೇಡಿ. ಯಾವ ರೀತಿಯಾಗಿ ಮಾಡೋದಂತ ನೋಡ ಬನ್ನಿ. ಮೊದಲಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿಯನ್ನ ತೊಳೆದು ನೆನೆಸಿಟ್ಕೊಂಡಿದ್ದೇನೆ. ಹಾಗೆ 1 ಕಪ್ ಆಗುವಷ್ಟು ಒಣ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಹಾಗೂ 1 ಹಿಡಿಯಷ್ಟು ಅವಲಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ, ನೀರನ್ನು ಬಸಿದು ಇಟ್ಕೊಂಡಿದ್ದೇನೆ. ಹಾಗೆ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆಯನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಎಲ್ಲದೂ ನೆನೆದಾದ ನಂತರ ನಾನೀಗ ಮಿಕ್ಸಿ ಜಾರಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕೊಳ್ತಾ ಇದ್ದೇನೆ. ಮೊದಲಿಗೆ ಕಾಯಿ, ಅವಲಕ್ಕಿ ಹಾಗೆ ಮೆಂತೆಯನ್ನು ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ತುಂಬಾನೇ ರುಚಿಯಾಗಿರ್ತದೆ ಈ ದೋಸೆ. ಕಾಯಿ ದೋಸೆ ಅಂತ ನಾವು ಇದಕ್ಕೆ ಕರೆಯುವುದು. ಸಾಫ್ಟ್ ಆದ ದೋಸೆಯನ್ನು ಮಾಡ್ಕೊಳ್ಬೋದು, ಹಾಗೆ ಗರಿ ಗರಿಯಾದ ದೋಸೆಯನ್ನು ಕೂಡ ನಾವು ಇದರಿಂದ ಮಾಡ್ಕೊಳ್ಬೋದು. ಎಲ್ಲ ಚೆನ್ನಾಗಿ ನುಣ್ಣಗೆ ಆದ ನಂತರ ಈಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಸಾಧಾರಣ ಒಂದು 2ರಿಂದ 3 ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆಂದಾಗ ನಮಗೆ ರುಬ್ಲಿಕ್ಕೆ ಈಸಿ ಆಗ್ತದೆ. ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೇನೆ. 2 ಬಾರಿ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕಿ ರುಬ್ಕೊಳ್ತೇನೆ. ಎಲ್ಲ ಒಂದು ಪಾತ್ರೆಗೆ ಹಾಕಿದ್ದೇನೆ. ನಂತರ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತೇನೆ, ರುಚಿ ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಒಂದು 3 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ರುಚಿ ಕೊಡ್ತದೆ. ಬೆಲ್ಲ ಹಾಕಿದ್ದೇವೆ ಅಂತ ಗೊತ್ತಾಗೋದು ಕೂಡ ಇಲ್ಲ. ಹುಳಿ ಬಂದಾಗ ಹಿಟ್ಟಿನ ರುಚಿ ಬೆಲ್ಲವನ್ನು ಹಾಕಿ ಮಾಡಿದಾಗ ಕಾಯಿ ದೋಸೆಗೆ ತುಂಬ ಚೆನ್ನಾಗಿ ರುಚಿ ಕೊಡ್ತದೆ. ಈ ರೀತಿ ನೀರಾಗಿಯೇ ಇರಲಿ. ಇದಕ್ಕೆ ಉಪ್ಪನ್ನು ಬೆಳಿಗ್ಗೆ ಹಾಕ್ಕೊಂಡ್ರೆ ಆಯಿತು. ಬೇಸಿಗೆ ಕಾಲದಲ್ಲಾದರೆ ತುಂಬ ಹುಳಿ ಬರ್ತದೆ. ಮಳೆಗಾಲ ಚಳಿಗಾಲದಲ್ಲಿ ಈ ದೋಸೆಯನ್ನು ಮಾಡಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಬೇಸಿಗೆಯಲ್ಲಿ ಬೇಗ ಹುಳಿ ಬರೆಸಿ ಫ್ರಿಜ್ಜಲ್ಲಿ ಇಟ್ರೂ ಆಗ್ತದೆ. ಇಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ ಮಾಡೋದಕ್ಕಿಂತ ಇದನ್ನು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ. ಮರುದಿವಸ ಬೆಳಿಗ್ಗೆ ನೋಡ್ಬೋದು ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇದೆ. ಗರಿಯಾಗಿರುವ ದೋಸೆಯನ್ನು ಮಾಡೋದಾದರೆ ಇಷ್ಟು ಗಟ್ಟಿಯಾಗಿರುವ ಹಿಟ್ಟಾಗಿದ್ರೆ ತುಂಬ ಚೆನ್ನಾಗಾಗ್ತದೆ. ಮೆತ್ತಗಿನ ದೋಸೆ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನು ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಬೋದು. ನಾನು ಕಬ್ಬಿಣದ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೇನೆ. ಈಗ ಇದಕ್ಕೆ ಮಾಡಿರುವ ಹಿಟ್ಟನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತೇನೆ. ಸ್ವಲ್ಪ ದಪ್ಪವಾಗಿ ಹಾಕಿದ್ದೇನೆ. ಮೆತ್ತಗಿನ ದೋಸೆ ಮಾಡೋದಾದರೆ ಈ ರೀತಿ ಸ್ವಲ್ಪ ಹರಡಿದ್ರೆ ಸಾಕು, ತುಂಬ ತೆಳ್ಳಗೆ ಹರಡುವುದು ಬೇಡ. ಗರಿ ಗರಿಯಾಗಿರುವ ದೋಸೆ ಬೇಕು ಅಂತಿದ್ರೆ ಚೆನ್ನಾಗಿ ತೆಳ್ಳಗೆ ಹರಡ್ಕೊಂಡ್ರೆ ಗರಿ ಗರಿಯಾದ ದೋಸೆ ರೆಡಿ ಆಗ್ತದೆ. ಚೆನ್ನಾಗಿ ಎಲ್ಲ ಕಣ್ಣಾಗಿ ಬಂದಿದೆ, ಮೆತ್ತಗಾಗಿ ಬರ್ತದೆ ಈ ದೋಸೆ. ಇದನ್ನ ಇನ್ನೊಂದು ಕಡೆಗೆ ತಿರುವಿ ಹಾಕ್ತಾ ಇದ್ದೇನೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಸ್ವಲ್ಪ ಹೊತ್ತು ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ರುಚಿಯಾದ ಮೆತ್ತಗಿನ ಕಾಯಿ ದೋಸೆ ರೆಡಿ ಆಗ್ತದೆ. 2 ಕಡೆ
ಕಲರ್ ನೋಡಿದ್ರೆ ತಿನ್ಬೇಕು ಅಂತ ಆಸೆ ಆಗ್ತದೆ ಅಲ್ವಾ? ತುಂಬಾ ಚೆನ್ನಾಗಿ ಬಂದಿದೆ. ಈಗ ಗರಿ ಗರಿಯಾಗಿರುವ ದೋಸೆಯನ್ನ ಈ ರೀತಿ ತೆಳ್ಳಗೆ ಹಾಕಿದ್ದೇನೆ. ನೋಡ್ಲಿಕ್ಕೆ ಇದು ಉದ್ದಿನ ದೋಸೆ ತರ ನಿಮ್ಗೆ ಕಾಣಿಸ್ಬೋದು. ಇದು ಕಾಯಿ ದೋಸೆ. ಕಾಯಿ ದೋಸೆಯನ್ನ ಈ ರೀತಿ ತೆಳ್ಳಗೆ ಹಾಕಿದಾಗ ಗರಿ ಗರಿಯಾದ ಮಸಾಲೆ ದೋಸೆ ರೀತಿಯಲ್ಲಿ ನಮ್ಮ ದೋಸೆ ಬರ್ತದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇನ್ನೊಂದು ದೋಸೆ ಮೆತ್ತಗಿನ ದೋಸೆಯನ್ನು ಕೂಡ ಹಾಕಿದ್ದೇನೆ. ಹೋಟೆಲಲ್ಲಿ ಸಿಗುವಂತಹ ಸೆಟ್ ದೋಸೆಯ ರೀತಿಯಲ್ಲಿ ಸಾಫ್ಟ್ ಆಗಿ ಬರ್ತದೆ. ಈ ರೀತಿ ದಪ್ಪವಾಗಿ ಹಾಕಿ ನಾವು ದೋಸೆಯನ್ನ ಮಾಡಿದಾಗ ನಿಮಗೆ ಒಂದು ಕಡೆ ಮಾತ್ರ ಬೇಯಿಸಿದ್ರೆ ಸಾಕು, ಇನ್ನೊಂದು ಕಡೆ ಬೇಯಿಸೋದು ಇಷ್ಟ ಇಲ್ಲ ಅಂತಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ರುಚಿ ರುಚಿಯಾದ ಮೆತ್ತಗಿನ ಕಾಯಿ ದೋಸೆ ಹಾಗೂ ಗರಿ ಗರಿಯಾದ ಕಾಯಿ ದೋಸೆ ಖಂಡಿತ ಮನೆಯಲ್ಲಿ ಒಂದು ದಿವಸ ಬೆಳಗಿನ ತಿಂಡಿಗೆ ನೀವು ಕೂಡ ಟ್ರೈ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ಮಾಡಿರುವ ಈರುಳ್ಳಿ ಸಾಗು ರೆಸಿಪಿಯನ್ನು ಕೂಡ ಒಮ್ಮೆ ಚೆಕ್ ಮಾಡಿ. ಈಗ ಮುಂದಿನ ರೆಸಿಪಿ, ತುಂಬಾ ಜನ ಇದರ ಸಿಪ್ಪೆಯನ್ನ ಬಿಸಾಡಿರ್ತೀರಾ, ಅದರ ಬದಲಾಗಿ ಈ ರೀತಿ ದೋಸೆಯನ್ನು ಕೂಡ ಈ ಸಿಪ್ಪೆಯಿಂದ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಹಾಕಿದ್ದೇನೆ. ಈಗ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೊಳ್ಬಹುದು. ಮೆಂತೆಯದೇ ಪರಿಮಳ ಆಗ್ತದೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದೆಲ್ಲವನ್ನ ಚೆನ್ನಾಗಿ ತೊಳೆದು ಒಂದು 3 ರಿಂದ 4 ಗಂಟೆ ಹೊತ್ತು ಚೆನ್ನಾಗಿ ನೆನೆಸ್ಕೊಳ್ಬೇಕು. ನಂತರ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿರುವ ಹೊರಭಾಗದ ಸಿಪ್ಪೆ ಏನಿರ್ತದೆ, ಗ್ರೀನ್ ಪಾರ್ಟ್, ಅದನ್ನ ತೆಗೆದಾಕೊಳ್ತಾ ಇದ್ದೇನೆ. ಅದು ಹಾಕಿದ್ರೆ ಸ್ವಲ್ಪ ಅದು ಗಟ್ಟಿಯಾಗಿರ್ತದೆ, ಬಣ್ಣನೂ ಕೂಡ ಚೇಂಜ್ ಆಗ್ತದೆ. ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿದ್ರೆ ಅದು ಕೂಡ ನಮ್ಮ ಹೊಟ್ಟೆಗೆ ಹೋಗ್ತದೆ. ತೊಳೆದಿದ್ರು ಕೂಡ ಕೆಲವೊಮ್ಮೆ ಉಳಿತದೆ ಏನೋ ಅಂತ ಅನಿಸ್ತದೆ. ಹಾಗಾಗಿ ಆ ಗ್ರೀನ್ ಪಾರ್ಟ್ ಅನ್ನ ತೆಗೆದು ಹಾಕೊಂಡು ನಂತರ ಅದನ್ನ ತೆಳ್ಳಗೆ ಕಟ್ ಮಾಡಿ ಚಿಕ್ಕದಾಗಿ ಹೋಳುಗಳಾಗಿ ಮಾಡ್ಕೊಳ್ತೇನೆ. ತುರಿದುಕೊಂಡ್ರೂ ಆಗ್ತದೆ ಅಥವಾ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೂ ಆಗ್ತದೆ. ನಿಮ್ಗೆ ಯಾವ್ದು ಈಸಿ ಅನಿಸ್ತದೆ ಆ ರೀತಿಯಾಗಿ ಮಾಡ್ಕೊಳ್ಬಹುದು. ಕಲ್ಲಂಗಡಿ ಹಣ್ಣಿನಿಂದ ನೀವು ಹಲವಾರು ರೆಸಿಪಿಗಳನ್ನ ಮಾಡಿರ್ಬೋದು. ಒಮ್ಮೆ ಈ ರೀತಿ ದೋಸೆಯನ್ನು ಕೂಡ ಟ್ರೈ ಮಾಡೋದನ್ನ ಮರಿಬೇಡಿ. ಎಲ್ಲ ಹೋಳುಗಳನ್ನ ಚಿಕ್ಕದಾಗಿ ಕಟ್ ಮಾಡಿ ಆದ ನಂತರ ಮಿಕ್ಸಿ ಜಾರಲ್ಲಿ ಕಲ್ಲಂಗಡಿಯ ಹೋಳುಗಳನ್ನ ಹಾಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ವೇಳೆ ಹಣ್ಣೇನಾದ್ರೂ ಸಪ್ಪೆ ಇದ್ದಾಗ ಆ ಹಣ್ಣಿನ ಪಾರ್ಟ್ ಅನ್ನು ಕೂಡ ನಾವು ಈ ದೋಸೆಗೆ ಹಾಕ್ಬೋದು, ತೊಂದರೆ ಏನೂ ಇಲ್ಲ. ನೀರನ್ನ ಹಾಕದೆ ಹಾಗೆ ನುಣ್ಣಗೆ ರುಬ್ಕೊಳ್ತೇನೆ. ರುಬ್ಬಿ ಆದ ನಂತರ ಇದಕ್ಕೆ ನೆನೆಸಿಟ್ಟಿರುವ ಅಕ್ಕಿ, ಮೆಂತೆಕಾಳು, ಅವಲಕ್ಕಿ ಮಿಶ್ರಣ ಏನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ. ಅಕ್ಕಿಯ ಜೊತೆ ರುಬ್ಬಿದಾಗ ಅದು ಇನ್ನೂ ಕೂಡ ಚೆನ್ನಾಗಿ ನುಣ್ಣಗೆ ಆದ ಹಾಗೆ ಆಗ್ತದೆ. ಇಲ್ಲಾದ್ರೆ ಸಣ್ಣ ಸಣ್ಣ ಪೀಸುಗಳು ಉಳಿದ ಹಾಗೆ ಕಾಣಿಸ್ತದೆ. ಹಾಗಾಗಿ ಅಕ್ಕಿಯ ಜೊತೆ ಹಾಕಿ ರುಬ್ಬಿದಾಗ ತುಂಬಾನೇ ಚೆನ್ನಾಗಾಗ್ತದೆ. ನೀವು ಸ್ವಲ್ಪ ಸ್ವಲ್ಪ ಹೋಳುಗಳನ್ನ ಅಕ್ಕಿಯ ಜೊತೆ ಸೇರಿಸಿ ರುಬ್ಕೊಂಡ್ರು ಆಗ್ತದೆ. ಈಗ ಕೊನೆಯ ಬ್ಯಾಚ್ ಅನ್ನ ರುಬ್ಕೊಳ್ತಾ ಇದ್ದೇನೆ. ಅಕ್ಕಿ ಉಳಿದಿದ್ದಷ್ಟನ್ನ ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ. ನಂತರ 1 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಸಿಹಿಯಾದ ದೋಸೆಯನ್ನ ಮಾಡ್ತಾ ಇರೋದ್ರಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕಿ ನುಣ್ಣಗೆ ರುಬ್ಕೊಂಡು ಈಗಾಗಲೇ ರುಬ್ಬಿರುವ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಒಂದು ವೇಳೆ ಸಿಹಿಯಾಗಿರುವ ದೋಸೆ ಬೇಡ ಅಂತಿದ್ರೆ ಶುಂಠಿ, ಹಸಿಮೆಣಸನ್ನ ಕಟ್ ಮಾಡಿ ಹಾಕೊಂಡ್ರು ಆಗ್ತದೆ, ಅಥವಾ ರುಬ್ಲಿಕ್ಕೆ ಹಾಕಿದ್ರು ಖಾರವಾದ ದೋಸೆಯನ್ನ ಮಾಡ್ಕೊಳ್ಬಹುದು. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಈ ರೀತಿ ನೀರಾಗಿ ಹಿಟ್ಟನ್ನ ರೆಡಿ ಮಾಡಿ ಒಂದು ಮುಚ್ಚಳವನ್ನ ಮುಚ್ಚಿ ರಾತ್ರಿ ಇಡೀ ಇದನ್ನ ಹುಳಿ ಬರ್ಲಿಕ್ಕೆ ಬಿಡಬೇಕು. ಬೆಳಿಗ್ಗೆ ಆದ ಮೇಲೆ ಈ ದೋಸೆಯನ್ನ ಮಾಡ್ಕೊಳ್ಬೇಕು. ಸರಿಯಾಗಿ ಹುಳಿ ಬಂದಾಗ್ಲೇ ದೋಸೆ ಸಾಫ್ಟ್ ಆಗಿ ಬರ್ತದೆ. ಹಿಟ್ಟು ನೆನೆದ ನಂತರ ನೋಡ್ಬೋದು ದಪ್ಪವಾಗಿ ಆಗಿದೆ. ಬೇಕಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬಹುದು. ತುಂಬಾ ಗಟ್ಟಿಯಾಗಿದ್ರೆ ದೋಸೆ ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ನಾನು ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ಕಾವಲಿಯನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಕಾವಲಿ ಚೆನ್ನಾಗಿ ಕಾದಿದೆ, ಅದಕ್ಕೆ ಸ್ವಲ್ಪ ತುಪ್ಪವನ್ನ ಸವರ್ಕೊಂಡಿದ್ದೇನೆ. ಈಗ ಹಿಟ್ಟನ್ನ ಈ ರೀತಿ ಸ್ವಲ್ಪ ದಪ್ಪವಾಗಿ ಹರಡ್ಕೊಳ್ತಾ ಇದ್ದೇನೆ. ಒಂದು ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ಬೇಕು. ಸಿಹಿ ನಾವು ಸರಿಯಾಗಿ ಹಾಕಿರೋದ್ರಿಂದ ತುಂಬಾನೇ ಸಿಹಿಯಾದ ದೋಸೆ ರೆಡಿ ಆಗ್ತದೆ. ಸ್ವಲ್ಪ ಕಾವಲಿಗೂ ಕೂಡ ಅಂಟ್ಕೊಳ್ಳುವ ಸಾಧ್ಯತೆ ಇರ್ತದೆ ಸಿಹಿಯಾದ ದೋಸೆ ಆಗಿರೋದ್ರಿಂದ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನ ಹಾಕಿ 2 ಕಡೆಗೆ ಇದನ್ನ ಹೊಂಬಣ್ಣ ಬರುವ ತನಕ ನಾನು ಬೇಯಿಸ್ಕೊಳ್ತಾ ಇದ್ದೇನೆ. ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮ್ಗೆ ಎತ್ತುವಾಗ್ಲೇ ಗೊತ್ತಾಗಬಹುದು. ತುಂಬಾನೇ ಸಾಫ್ಟ್ ಆದ ಕಲ್ಲಂಗಡಿ ಸಿಪ್ಪೆಯ ಸುರ್ನಳಿ ರೆಡಿಯಾಗಿದೆ. ಪ್ರತಿ ದೋಸೆಯನ್ನ ಮಾಡುವಾಗಲೂ ಕೂಡ ದೋಸೆ ತೆಗೆದ ನಂತರ ಮತ್ತೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನ ಸವರ್ಕೊಂಡು ಮತ್ತೆ ಹಿಟ್ಟನ್ನ ಹಾಕಿ ದೋಸೆಯನ್ನ ಮಾಡ್ಕೊಳ್ಬೇಕು. ತುಂಬಾನೇ ಚೆನ್ನಾಗಾಗ್ತದೆ. ಖಂಡಿತ ಕಲ್ಲಂಗಡಿ ಹಣ್ಣನ್ನ ತಂದಾಗ ಸಿಪ್ಪೆಯನ್ನ ಈ ರೀತಿ ಒಮ್ಮೆ ದೋಸೆಯನ್ನ ಮಾಡಿ ನೋಡೋದನ್ನ ಮರಿಬೇಡಿ. ನೀವು ಯಾವೆಲ್ಲದ ರೆಸಿಪಿಯನ್ನ ಈಗಾಗಲೇ
ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಬಳಸಿ ಮಾಡಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವ ಈ ಎಲ್ಲ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಖಂಡಿತ ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿಯ 7 ರೆಸಿಪಿಗಳನ್ನು ದಿನಕ್ಕೊಂದರಂತೆ ಮಾಡಿ ನೋಡಿ. ಯಾವ ರೆಸಿಪಿ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.